ಮಾಜಿ ಸಿಎಂ ಯಡಿಯೂರಪ್ಪಗೆ ಪೋಕ್ಸೋ ಕೇಸ್ನಲ್ಲಿ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಯಡಿಯೂರಪ್ಪ ಅರೆಸ್ಟ್ ಆಗಬಹುದು. ಹಾಗಾದರೆ ಏನಿದು ಪ್ರಕರಣ? ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಮಾಜಿ ಸಿಎಂ ಬಿಎಸ್ವೈಗೆ ಪೋಕ್ಸೋ ಕೇಸ್ ಕಂಟಕ. ಜಾಮೀನು ರಹಿತ ಬಂಧನಕ್ಕೆ ಕೋರ್ಟ್ ಅಸ್ತು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಪೋಕ್ಸೋ ಕೇಸ್ ಕಂಟಕ ಆಗಿದೆ. ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಯಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಇವರನ್ನ ಸಿಐಡಿ ಬಂಧಿಸುವಂತಹ ಸಾಧ್ಯತೆ ಇದೆ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಡಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೊಬ್ಬರು ಬಿಎಸ್ವೈ ವಿರುದ್ಧ ಪ್ರಕರಣ ದಾಖಲಿಸಿದ್ರು. ಸಿಐಡಿ ತನಿಖೆ ನಡೆಸ್ತಾ ಇದ್ದು, ಇದೀಗ ಬೆಂಗಳೂರಿನ 1ನೇ ತ್ವರಿತಗತಿ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿ ಆದೇಶ ನೀಡಿದೆ. ಹಾಗಾದ್ರೆ ಏನಿದು ಕೇಸ್ ಅನ್ನೋದನ್ನ ನೋಡೋದಾದ್ರೆ, ಮಾರ್ಚ್ 14ರಂದು ಸದಾಶಿವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಲೈಂಗಿಕ ದೌರ್ಜನ್ಯ ಆರೋಪಿಸಿದ ಬಾಲಕಿಯ ತಾಯಿ. ಕೇಸ್ ದಾಖಲಾಗ್ತಾ ಇದ್ದಂತೆ ಬಿಎಸ್ವೈ ವಿಚಾರಣೆ. ನಂತರ ಎಸ್ಐಟಿ ರಚನೆ ಮಾಡಿತ್ತು ರಾಜ್ಯ ಸರ್ಕಾರ. 3 ತಿಂಗಳಾದ್ರೂ ಪೋಕ್ಸೋ ಕೇಸ್ನಲ್ಲಿ ಬೆಳವಣಿಗೆ ಇರಲಿಲ್ಲ. ಈ ಕುರಿತು ರಿಟ್ ಅರ್ಜಿ ಸಲ್ಲಿಸಿದ್ರು ಸಂತ್ರಸ್ತೆಯ ಅಣ್ಣ. ಇಷ್ಟು ದಿನ ಆದ್ರೂ ಯಡಿಯೂರಪ್ಪ ಬಂಧನ ಆಗಿರಲಿಲ್ಲ. ಜೂನ್ 12ರ ಬೆಳಗ್ಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ಸೂಚನೆ ನೀಡಿತ್ತು. ಬಾಲಕಿ ಹಾಗೂ ಬಿಎಸ್ವೈ ಧ್ವನಿ ಸಂಗ್ರಹವನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿತ್ತು. ದೂರುದಾರರ ಪರ ವಕೀಲ ಬಾಲನ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳಿದ್ರು. ಏನು ತಪ್ಪು ಏನು ಹೇಳ್ತಾರಲ್ಲ, ಉಪ್ಪು ತಿಂದಿರೋರು ನೀರು ಕುಡಿಲೇಬೇಕು, ನೀರು ಕುಡಿಲೇಬೇಕು. ಅದು ಇದನ್ನ ಒಪ್ಕೊಳ್ಳ ಏನ್ ಸಮಾಜ ಎಲ್ಲೂ ಹೋಗ್ತಾ ಇದೆ. ಒಂದು ಎಕ್ಸ್ ಚೀಫ್ ಮಿನಿಸ್ಟರ್, ಒಂದು ಪ್ರಭಾವಿ 80-85 ವಯಸ್ಸಾಗಿರೋರು, ಅವ್ರ ಮನೆಗೆ ಒಂದು 17-16 ವಯಸ್ಸು ಹುಡುಗಿ ಹೋದ್ರೆ ಇಂಥದ್ದು ನಡೀತಾ ಇದೆ. ಇದನ್ನ ಕೇಳಕ್ಕೆ ನಾಚಿಕೆ ಆಗ್ತಾ ಇದೆ. ಜಾಗ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಸಂಬಂಧಪಟ್ಟಂತ ವಸ್ತುಗಳನ್ನ ವಶಪಡಿಸ್ಕೊಳ್ಬೇಕಾಗಿತ್ತು, ಮಾಜರ್ ಮಾಡಬೇಕಾಗಿತ್ತು, ರಿಕವರ್ ಮಾಡಬೇಕಾಗಿತ್ತು. ಇದು ಒಂದು. ಎರಡನೇದು, ಮೂರನೇದು, ಇಮಿಡಿಯೇಟ್ ಆಗಿ ಯಾರ ಮೇಲೆ ಆರೋಪ ಇದೆ ಅವ್ರನ್ನ ಬಂಧಿಸಿ ತನಿಖೆ ಕೈಕೊಂಡು ಅವ್ರ ಹೇಳಿಕೆಯನ್ನು ಪಡೆಯುವಂತ ಪ್ರಯತ್ನ ಮಾಡಬೇಕಾಗಿತ್ತು ಅಂತ ಕಾನೂನು ಹೇಳ್ತದೆ. ಹಾಗಾಗಿ ಕಾನೂನನ್ನ ಈ ಕೇಸ್ನಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಥವಾ ಸುಪ್ರೀಂ ಕೋರ್ಟ್ ಹೇಳಿದ ರೀತಿಯಲ್ಲಿ ಪಾಲಿಸದೇ ಇದ್ದದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಟ್ನಲ್ಲಿ ಪೋಕ್ಸೋ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ. ಯಾವುದೇ ಕ್ಷಣದಲ್ಲಾದ್ರೂ ಅವರು ಅರೆಸ್ಟ್ ಆಗಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.